ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ನಮ್ಮ ಹಸ್ಬೆಂಡ್ ಬರ್ತಡೇ ದಿನ ಸಂಜೆ ಟೈಮಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು. ಏನಿಲ್ಲ, ಬಿರಿಯಾನಿ ಸಾಮಾನು ಜೊತೆಗೆ ತೋರಿಸಿದ್ದೀನಲ್ಲ ಅದು ಐಟಮ್ಮು. ಇದೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಅದು ಬಿರಿಯಾನಿ ಸಾಮಾನು, ಎಣ್ಣೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಸಿಂಪಲಾಗಿ ಮಾಡಿದ್ದೀನಿ ನಾನು. ನೋಡಿ ಒಂದ್ಸಲ ಟ್ರೈ ಮಾಡಿ. ಹಸಿಮೆಣ್ಸಿಕಾಯಿ ಖಾರ ಯಾರು ಜಾಸ್ತಿ ನನ್ನ ಮಕ್ಕಳು ಅವರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಖಾರ ನಾನು ಎಲ್ಲದರಲ್ಲೂ ಅಷ್ಟೇ ಕಡಿಮೆನೇ ಮಾಡ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಚಿಕನ್ ಸ್ವಲ್ಪ ಹಾಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಫ್ರೈ ಮಾಡೋಕ್ಕೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ನೋಡಿ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡೋದು. ಪಲಾವ್ ಸಾಮಾನು ಅಂಗಡಿಲಿ ಎಲ್ಲ ಇರುತ್ತೆ. ಬಿರಿಯಾನಿಗೆ ಹಾಕೋಂಥ ಸಾಮಾನು ಅಂತ ಹೇಳಿದ್ರೆ ಒಂದೇ ಪ್ಯಾಕೆಟಲ್ಲಿ ಎಲ್ಲ ಇರುತ್ತೆ ಅಷ್ಟೇ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗೋಕ್ಕೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಇದೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಇದು ಚಿಕನ್ ಬೇಯುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ನಾನು ಆಗಿದ್ದ ವಿಡಿಯೋ ಕಟ್ ಮಾಡಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಥರ ನೀರು ಹಾಕ್ಕೊಳ್ಳೋದು. ನಾವು ಅಕ್ಕಿ ಎಷ್ಟು ತಗೊಂಡಿದ್ದೀವೋ ಒಂದು ಪಾವು ಅಕ್ಕಿಗೆ 2 ಲೋಟ ನೀರು ಇಟ್ಕೊಳ್ಳೋದು. ಹಾಗಾಗಿ ನೀರು ಒಂದು ಸ್ವಲ್ಪ ಚೆನ್ನಾಗಿ ಮಳ್ಳಾದ್ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಜೊತೆಗೆ ಪ್ಯಾಕೆಟ್ ಬಿರಿಯಾನಿ ಪೌಡರ್ ಆಯ್ತಲ್ಲ ಅದೊಂದು ಸ್ವಲ್ಪ ಹಾಕ್ಕೊಳ್ಳೋದು. ಅದು ಚೆನ್ನಾಗಿ ಕುದ್ದೈತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಅಷ್ಟೇ. ಇನ್ನು ಉಪ್ಪು ಹಾಕ್ಕೊಳ್ಳೋದು. ನೋಡಿ ಇನ್ನೊಂದು ಕಡೆ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಣಸು, ಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಹುರ್ಗಡ್ಲೆ, ಚಕ್ಕೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಇದೆಲ್ಲ ಇದಾಗ ಬ್ರೌನ್ ಕಲರ್ ಥರ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದೆಲ್ಲ ಒಂದು ಕಡೆ ಸೈಡ್ಗೆ ಹಾಕೊಂಡು ರುಬ್ಕೊಳ್ಳೋದು. ಇನ್ನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೆಲ್ಲ ಆಮೇಲೆ ಚಿಕನ್ ಒಂದು ಸ್ವಲ್ಪ ಎಣ್ಣೆಲಿ ಹುರಿದಾದ್ಮೇಲೆ ಹಾಕೋತೀನಿ. ನೋಡಿ ಹೆಂಗೆ ಹಾರ್ತದೆ. ನೀರು ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಿಂಡಿದೆ ಆದರೂ ಆರಿತು. ಒಂದು ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ಚೆನ್ನಾಗಿ ಫ್ರೈ ಆದಮೇಲೆ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾದ್ಮೇಲೆ ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇನ್ನು ಇದು ಈ ಕಡೆ ಹುರಿದಿದ್ಮೇಲೆ ಅದು ಆರಲಿ ಅಂತ ಬಿಟ್ಬಿಟ್ಟು ಈಗ ಒಂದು ಸ್ವಲ್ಪ ಹೊತ್ತು ನೀರು ಹಾಕ್ಕೊಂಡು ಜಾರಿಗೆ ರುಬ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಹಂಗಿದ್ದದ್ದು ಹಿಂಗೆ ಆಗುತ್ತೆ. ಇದು ಚೆನ್ನಾಗಿದ್ರೇ ಅರ್ಧ ಬೆಂದೋಗ್ಬಿಡ್ಬೇಕು ಹಂಗೇ. ಇನ್ನು ರುಬ್ಕೊಂಡಿದ್ದು ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋದು ಅಷ್ಟೇ. ಉಪ್ಪನ್ನು ಆವಾಗಲೇ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಬಿರಿಯಾನಿ ನೋಡಿ ಈ ಥರ ಬಂದೈತೆ. ವಿಸಲ್ ಆರಾದ್ಮೇಲೆ ಬಿರಿಯಾನಿ ಸಿಂಪಲಾಗಿ ಮಾಡಿದ್ದೀನಿ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಇದು ಬೇಯ್ತೈತೆ ನೋಡಿ, ಗೊಜ್ಜು ಈ ಥರ ಬೇಯ್ತೈತೆ. ಇನ್ನು ಅದೊಂದು ಕಡೆ ಬೇಯ್ತಾ ಇರ್ತೇವೆ. ಸಣ್ಣ ಉರಿ ಮಾಡಿಬಿಟ್ಟು ಇನ್ನೊಂದು ಕಡೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಕೇಕ್ ಕಟ್ ಮಾಡ್ದೆ. ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಇವೆಲ್ಲ ಮಾಡ್ಕೊಳ್ಳೋದು. ನನ್ನ ನಿಮಿಷಗೆ ಮಾಡಿಕೊಂಡ್ರೆ ಅಷ್ಟೇ. ನನ್ನ ಮಗ ಈ ಥರ ಮಾಡ್ತಾಯಿದ್ದಾನೆ. ಅವನು ಆ ಕಡೆ ಕೂತ್ಕೊಂಡು ಚಿಕ್ಕವನಿಗೇನು ಒಂಥರ ಸರ್ಪ್ರೈಸ್, ಇನ್ನೂ ಗೊತ್ತಾಗಲ್ಲ ಅವನಿಗೆ ಅಷ್ಟು. ದೊಡ್ಡವನಿಗಂದರೆ ಬರ್ತಡೇ ಅಂದರೆ ಕೇಕು ಇದು ಅನ್ನೋದು ಗೊತ್ತಾಗುತ್ತೆ. ನೋಡಿ ಕೇಕು ಸ್ವೀಟ್ ಅಂದರೆ ಅದು ಕ್ರೀಮು ಮೇಲ್ಗಡೆದು ಅದನ್ನೇ ತಿಂತಾನೆ ನನ್ನ ಮಗ. ಅದರಲ್ಲಿ ಇರೋ ಜರಿನ ಹಾಲೆ ಹಾಕ್ಕೊಂಡಿದ್ದ. ಮನೆಯವ್ರು ತಿನ್ಸೋಕ್ಕೋದ್ರೆ ಆಮೇಲೆ ತಿಂದ ನೋಡಿ ಇಷ್ಟೇ.
ಬರ್ತಡೇ ದಿನ ಇಷ್ಟೇ ವೀಡಿಯೋ ಆಗಿ ಮಾಡಿರೋದು. ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಾ ಇದ್ದರು, ಸಬ್ಸ್ಕ್ರೈಬ್ ಆಗಿ ಅಂತ ಗೊತ್ತೀನಿ. ಇನ್ನು ಶ್ರೇಯ ಫೋಸ್ ಕೊಡಿ ಅಂತ ಹೇಳ್ತಾಯಿದ್ಲು ಅಂದ್ಬಿಟ್ಟು ಈ ಥರ ಕೊಡಿ ಅಂತ ಹೇಳ್ತಾಯಿದ್ಲು. ಇನ್ನು ನನ್ನ ಮಕ್ಕಳು ಕೊಡಬೇಕಾ ಆ ಥರ ಏನೋ ಅವ್ನಿಗೆ ಅನಿಸಿದ್ದು ಮಾಡ್ತಾನೆ. ಕೇಕ್ ತಿನ್ನೋದೇ ಅವ್ರಿಗೆ ಆಸೆ, ಕೇಕ್ ತಿಂತಾ ಇದ್ದಾನೆ ಅವ್ರದ್ದು. ಆ ಕಡೆ ಇತ್ತು. ಇದು ಬೆಳಿಗ್ಗೆ ಇನ್ನು ಕೇಕ್ ಎಲ್ಲ ತಿಂದು ಮಲ್ಗೆ ಆಯಿತು. ಇನ್ನು ಬೆಳಿಗ್ಗೆ ಸ್ವಲ್ಪ ಚಿಕನ್ ಫ್ರೈ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ನೈಟೇ ನೆನೆ ಹಾಕಿದ್ದೆ ಅಕ್ಕಿ ಮತ್ತು ಉದ್ದಿನ ಬೇಳೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಅನ್ನ ಹಾಕೊಂಡು ನೋಡಿ ಇದು ನೆನೆ ಹಾಕಿದ್ದು ಈಗ ರುಬ್ಕೊಳ್ಳೋದು. ಒಂದು ನೈಟ್ ನೆನೆದಿದ್ದ ರುಬ್ಕೊಳ್ಳೋದು. ಇನ್ನೊಂದು ಕಡೆ ನನ್ನ ಮಗನಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಅವ್ನು ನೋಡಿ ನಾನು ಯಾವಾಗ ಹೇಳ್ತೀನಿ ಆವಾಗಲೇ ಎದ್ಬಿಡ್ತೀನಿ. ಇನ್ನು ನಮ್ಮ ದೊಡ್ಡವನು ಅವ್ನು ನೈಟು ಲೇಟ್ ಮಲಗೋದು, ಬೆಳಿಗ್ಗೆ ಬೇಗ ಎದ್ದೋಳಲ್ಲ. ನೋಡಿ ಈಗ ಇಷ್ಟೇ ರುಬ್ಕೊಳ್ಳೋದು. ಉಪ್ಪು ಮತ್ತು ಸೋಡಾನ ಆವಾಗಲೇ ಮಿಕ್ಸಿಗೆ ಹಾಕೊಂಡು ಉಪ್ಪು ಹಾಕೊಂಡು ರುಬ್ಕೊಳ್ಳೋದು ಅಕ್ಕಿ ಜೊತೆಗೆ. ಇನ್ನು ಸೋಡಾ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೋಸೆ ಬಿಟ್ಕೊಂಡೆ. ಇದಕ್ಕೆ ಎಣ್ಣೆನಾರು ಸವರ್ಬೋದು, ತುಪ್ಪನಾರು ಸವರ್ಬೋದು. ದೋಸೆ ಅಂದರೆ ರೊಟ್ಟಿನೇ ಆಗುತ್ತೆ. ಇನ್ನು ನಮ್ಮ ಚಿಕ್ಕವನಿಗೆ ಅಂತ ಹೇಳ್ಬಿಟ್ಟು ಈ ಥರ ತುಪ್ಪ ಸವರ್ತಾಯಿದ್ದೀನಿ. ಎಲ್ರಿಗೂ ಸವರ್ಕೋತೀನಿ ಇಷ್ಟೇ. ಇನ್ನು ನನ್ನ ಮಕ್ಕಳು ಆಟ ಆಡೋದು ಎಲ್ಲ ಇದ್ದೇ ಇರುತ್ತೆ. ಅವ್ರಿಗೊಂದು ಸ್ವಲ್ಪ ಹಾಕ್ಕೊಟ್ಬಿಟ್ಟು ತಿಂತಿ ಅಂತ ಹೇಳ್ಬಿಟ್ಟು ಹಂಗೆ ಟಿ ವಿ ನೋಡ್ಕೊಂಡು ತಿಂತಾಯಿದ್ರು ಅವರು. ನಾನೊಂದು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನಾನು ನನ್ನ ಮಗ ಇಬ್ಬರೂ. ಅವ್ನು ಶೂ ಹಾಕೊಂಡ ಅಂತ ಹೇಳ್ಬಿಟ್ಟು ಇವನು ಶೂ ಹಾಕತ್ತೀನಿ ಅಂದ್ಕೊಂಡೆ ನಿಂತ್ಕೊಂಡ. ನೋಡಿ ನಾಯಿನ ಮನ್ಸು ಸಾಕ್ದಂಗೆ ಸಾಕೊಂಡವ್ರೆ. ಬೆಂಗಳೂರಲ್ಲಿ ಎಷ್ಟೊಂದು ಜನ ಸಾಕಿರ್ತಾರೆ ಅಂದರೆ ಈ ವಿಡಿಯೋ ನೋಡಿ ಆಮೇಲೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಎಲ್ಲಿ ಮನುಷ್ಯರು ಒಂದು ಮಗನೂ ಸಾಕ್ಬೋದು, ಮಗಿನ ಥರನೇ ಟ್ರೀಟ್ ಮಾಡ್ಕೊಂಡು ಸಾಕ್ತಾ ಇರ್ತಾರೆ ಮಕ್ಕಳು. ಅದು ನಾಯಿನ ಚಿಕ್ಕದೇ ಅಲ್ಲಿ ದೊಡ್ಡದೇ ಅಲ್ಲಿ ಅಷ್ಟು ಪ್ರೀತಿ ಕೊಟ್ಟು ಸಾಕಿರ್ತಾರೆ. ಇನ್ನು ಟ್ಯಾಕ್ಸ್ ಅಂತೂ ಬಿದ್ದೇ ಬೀಳ್ತು ಹೊರಗಡೆ ಹೋದ್ಮೇಲೆ. ನನ್ನ ಮಗ ಐಸ್ಕಂಡಿಗೆ ಇದು ಮಾಡ್ದೆ. ಐಸ್ಕಂಡೆಲ್ಲ ತಿನ್ಕೊಂಡು ನೋಡಿ ಈ ಥರ ನಾಯಿ ಮರಿ ಚಿತ್ರ. ಆ ನಾಯಿ ನೋಡ್ಬಿಟ್ಟು ಅಮ್ಮ ನಾಯಿ ಅಂತಿದ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಫ್ಲ್ಯಾಶ್ ಆಗಿದ್ದು. ಹಾಗಾಗಿ ಆ ನಾಯಿ ಚಿತ್ರ 5 ಮತ್ತು 3 ಹಾಕೊಂಡು ಅವಾಗೆಲ್ಲ ಬಿಡಿಸ್ತಿದ್ದೋ ನೋಡಿ. ಆ ಥರ ನಾಯಿ ಮರಿ ಚಿತ್ರ ಎಷ್ಟು ಚೆನ್ನಾಗಿ ಬರದೇ ಹೋದರೂ ಸೇಮ್ ನಾಯಿ ಮರಿ ಥರನೇ ಇದಾಗುತ್ತೆ. ಹಂಗಾಗಿ ಸಿಂಪಲಾಗಿ ಬಿಟ್ಟಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಫೈನಲಾಗಿ ಈ ಥರ ಬಂದಿದೆ. ಇನ್ನು ನನ್ನ ಮಗಂದು ಒಂದು ಸಲನೂ ಫೋಟೋ ತೆಗ್ಸಿರಲಿಲ್ಲ, ಹಾಗಾಗಿ ಒಂದು ತೆಗ್ಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲಿ ಸ್ಟುಡಿಯೋದಲ್ಲಿ ನೋಡಿ ಈ ಥರ ಆಟ ಆಡ್ತಾಯಿದ್ದಾನೆ. ಅವ್ನು ಫೋಟೋ ತೆಗ್ಸೋಕ್ಕೆ ಎಷ್ಟು ಸರ್ಕಸ್ ಅಂದರೆ ಅದು ಒಂದು ಸಲ ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋಗಿ ಅವಾಗ ಕಣ್ಣು ಹಿಂಗೆ ಒಳಗಡೆ ಹೋಗಿ ನೋಡಬೇಕಲ್ಲ ಆ ಥರ ಅಂತ ತಿಳ್ಕೊಂಡು ಅವನು ನನ್ನ ಮುಖ ನೋಡ್ತಾಯಿದ್ದಾನೆ, ಹಿಂಗೆ ನೋಡ್ತಾಯಿದ್ದಾನೆ. ನಾನು ಹಂಗಲ್ಲ ಕಣೋ ಅದು ಆಧಾರ್ ಕಾರ್ಡಲ್ಲ ಅಂತ ಹೇಳ್ತಾಯಿದ್ದೀನಿ. ಆಧಾರ್ ಕಾರ್ಡ್ ಮಾಡಿಸುವಾಗ ಜೂಮ್ ಹಾಕಿ ಮಾಡಬೇಕಲ್ಲ ಆ ರೀತಿ. ನಾವೊಂದು ಸ್ವಲ್ಪ ಫೋಟೋ ತೆಗೆಸ್ದೆ. ಇನ್ನು ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂದರೆ ಸ್ಕೂಲು 4 ವರ್ಷ ಕಂಪ್ಲೀಟ್ ಆಗಿದ್ದರೆ ಮಾತ್ರ LKGಗೆ ಹಾಕತ್ತಾರೆ, ಇಲ್ಲಾಂದರೆ UKGಗೆ. ಫೀಸ್ ಬಂದು ಒಂದೊಂದು ಸ್ಕೂಲಲ್ಲಿ ಒಂದೊಂದು ಥರ. ನಾನು ಕೇಳಿದ ಸ್ಕೂಲಲ್ಲಿ 60,000 70,000 ಪ್ರೀ ನರ್ಸರಿಗೇ ಅಷ್ಟು ಕೇಳ್ತಿದ್ದಾರೆ. ನೋಡಬೇಕು, ಇನ್ನೂ ಯಾವುದು ಡಿಸೈಡ್ ಆಗಿಲ್ಲ. ಸುಮ್ಮನೆ ಕೇಳ್ಕೊ ಬರೋಕ್ಕೆ ಅಂತೇಳಿ ಹೋಗಿದ್ದೆ ಅಷ್ಟೇ. ಆವಾಗಲೇ ಇವತ್ತಿನ ವೀಡಿಯೋ ಇಷ್ಟೇ. ನೋಡಿ ನನ್ನ ಮಗ ಈ ಥರ ಜಿಂಕೆ ಥರ ಆಟ ಆಡ್ತಾಯಿದ್ದಾನೆ. ಸ್ಕೂಲ್ ಬಗ್ಗೆ ಅಂದರೆ ಅದು ಸ್ವಲ್ಪ ದುಡ್ಡು ಕಟ್ಟಬೇಕು, ಆಮೇಲೆ ಮಂತ್ಲಿ ಫೀಸ್ ಇರುತ್ತಂತೆ ಅಂತ ಹೇಳಿದ್ದಾರೆ. ಜೊತೆಗೆ 4 ವರ್ಷ ಕಂಪ್ಲೀಟ್ ಆಗಿದ್ದರೆ ಮಾತ್ರ LKGಗೆ ಹಾಕೊಳ್ಳೋದು, ಇಲ್ಲಾಂದರೆ ಪ್ರೀ ನರ್ಸರಿಗೆ ಹಾಕೋತಾರೆ ಅಂತ ಹೇಳವ್ರೆ. ಒಂದು ಸ್ಕೂಲಲ್ಲಿ ವಿಚಾರಿಸಿದ್ದಕ್ಕೆ. ಇನ್ನೂ ಈ ಮಂತೆಲ್ಲ ಟೈಮ್ ಐತೆ.
ನೋಡೋಣ ಯಾವ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕೊಡ್ತಿದ್ದಾರೆ ಇಸ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಏನು ಮಾಡೋದು ನೋಡ್ತೀವಿ. ಸೇರಿಸ್ಲೇಬೇಕು, ಒಟ್ಟಿನಲ್ಲಿ ಸೇರಿಸ್ತೀವಿ. ಯಾವ ಸ್ಕೂಲು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ಫೋಟೋನೂ ತೆಗ್ಸಿರಲಿಲ್ಲ ಇವನಿಗೆ ಅಂತ ಹೇಳ್ಬಿಟ್ಟು ತೆಗ್ಸೋಣ ಅಂದ್ಬಿಟ್ಟು ತೆಗ್ಸ್ಕೊಂಡು ಆ ಆಟ ಆಡೋದ್ರಲ್ಲಿ ಇಲ್ಲಿ ಅದರಲ್ಲಿ ಈ ಥರ ಆಟ ಆಡ್ತಾಯಿದ್ದಾನೆ ನನ್ನ ಮಗ. ಅಷ್ಟೇ, ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.